ನಮಸ್ಕಾರ ಗೆಳೆಯರೇ, ಕ್ವಿಕ್ ಫ್ಲಿಕ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ತಮಿಳುನಾಡಿನಲ್ಲಿರುವ ಅರುಣಾಚಲಂ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಭಾರತದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಮತ್ತು ಶಿವನಿಗೆ ಅರ್ಪಿತವಾದ ಪವಿತ್ರ ಸ್ಥಳ. ಇಲ್ಲಿನ ಇತಿಹಾಸ, ಕಥೆಗಳು, ರಹಸ್ಯಗಳು ನಿಮ್ಮನ್ನು ಬೆರಗಾಗಿಸುತ್ತವೆ. ಬನ್ನಿ, ಅರುಣಾಚಲಂನ 10 ರಹಸ್ಯಗಳನ್ನು ತಿಳಿಯೋಣ. ಬೆಂಕಿಯ ಸ್ತಂಭದ ರಹಸ್ಯ. ಅರುಣಾಚಲ ಬೆಟ್ಟದ ಮೇಲೆ ಶಿವನು ಬೆಂಕಿಯ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡ ಬಗ್ಗೆ ಒಂದು ಕಥೆಯಿದೆ. ಬ್ರಹ್ಮ ಮತ್ತು ವಿಷ್ಣು ತಾವೇ ದೊಡ್ಡವರೆಂದು ವಾದಿಸಿದಾಗ ಶಿವನು ಜ್ಯೋತಿಯ ರೂಪದಲ್ಲಿ ಬಂದು ಅದರ ಮೇಲ್ಭಾಗ ಮತ್ತು ಕೆಳಭಾಗವನ್ನು ಕಂಡುಹಿಡಿಯಲು ಹೇಳುತ್ತಾನೆ. ಆದರೆ ಅವರಿಬ್ಬರಿಗೂ ಅದು ಸಾಧ್ಯವಾಗಲಿಲ್ಲ. ಈ ಜ್ಯೋತಿಯು ಶಿವನು ಅನಂತ ಮತ್ತು ಅಗೋಚರ ಎಂದು ತೋರಿಸುತ್ತದೆ. ಅರುಣಾಚಲ ಬೆಟ್ಟವು ಶಿವನ ಸ್ವರೂಪವೆಂದು ಪರಿಗಣಿಸಲ್ಪಟ್ಟಿದೆ. ಇದನ್ನು ಅಗ್ನಿಲಿಂಗವೆಂದು ಕರೆಯುತ್ತಾರೆ. ಪ್ರತಿ ಹುಣ್ಣಿಮೆಯಂದು ಲಕ್ಷಾಂತರ ಭಕ್ತರು ಬೆಟ್ಟವನ್ನು ಸುತ್ತುತ್ತಾರೆ. ಇದನ್ನು ಗಿರಿವಲಂ ಎಂದು ಕರೆಯುತ್ತಾರೆ. ಹೀಗೆ ಮಾಡುವುದರಿಂದ ಪಾಪಗಳು ಕಳೆದು ಹೋಗುತ್ತವೆ ಮತ್ತು ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ. ಅರುಣಾಚಲಂ ದೇವಸ್ಥಾನದ ಕೆಳಗೆ ಪಾತಾಳಲಿಂಗವಿದೆ. ಅಲ್ಲಿ ರಮಣ ಮಹರ್ಷಿಗಳು ಪ್ರಪಂಚದಿಂದ ದೂರವಾಗಿ ಧ್ಯಾನ ಮಾಡಿದರು ಎಂದು ನಂಬಲಾಗಿದೆ. ಅವರು ಧ್ಯಾನದಲ್ಲಿದ್ದಾಗ ಇರುವೆಗಳು ಅವರ ದೇಹವನ್ನು ತಿಂದರೂ ಅವರು ತೊಂದರೆಯಾಗಲಿಲ್ಲ. ಈ ಸ್ಥಳವು ದೇಹದ ದುರ್ಬಲತೆ ಮತ್ತು ಆತ್ಮದ ಶಾಶ್ವತತೆಯನ್ನು ಸೂಚಿಸುತ್ತದೆ. 1000 ಕಂಬಗಳ ಮಂಟಪದ ರಹಸ್ಯ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾದ 1000 ಕಂಬಗಳ ಮಂಟಪವು ಕೇವಲ ವಾಸ್ತುಶಿಲ್ಪದ ಅದ್ಭುತವಲ್ಲ, ರಹಸ್ಯಗಳಿಂದ ತುಂಬಿದೆ. ಪ್ರತಿಯೊಂದು ಕಂಬವು ಪೌರಾಣಿಕ ವ್ಯಕ್ತಿಗಳು ಮತ್ತು ಕಾಸ್ಮಿಕ್ ಚಿಹ್ನೆಗಳನ್ನು ಹೊಂದಿದೆ. ಕೆಲವು ಕಂಬಗಳು ದೈವಿಕ ಶಕ್ತಿಯನ್ನು ಹೊಂದಿವೆ ಮತ್ತು ಧ್ಯಾನ ಮಾಡುವ ಭಕ್ತರಿಗೆ ರಕ್ಷಣೆ ನೀಡುತ್ತವೆ ಎಂದು ಹೇಳಲಾಗುತ್ತದೆ. ಅರ್ಧನಾರೀಶ್ವರನ ಕಥೆ. ಈ ದೇವಸ್ಥಾನದಲ್ಲಿ ಶಿವನನ್ನು ಅರ್ಧನಾರೀಶ್ವರನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಅಲ್ಲಿ ಅವನು ಪಾರ್ವತಿಯೊಂದಿಗೆ ಅರ್ಧ ಗಂಡು ಮತ್ತು ಅರ್ಧ ಹೆಣ್ಣಾಗಿ ವಿಲೀನಗೊಳ್ಳುತ್ತಾನೆ. ಇದು ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಪರಿಪೂರ್ಣ ಸಮತೋಲನವನ್ನು ಸಂಕೇತಿಸುತ್ತದೆ. ಗೋಪುರಗಳ ರಹಸ್ಯ. ಅರುಣಾಚಲಂ ದೇವಸ್ಥಾನದ ಗೋಪುರಗಳು ವಾಸ್ತುಶಿಲ್ಪದ ಅದ್ಭುತಗಳಾಗಿವೆ. ಅತಿ ಎತ್ತರದ ಗೋಪುರ 66 ಮೀಟರ್ ಎತ್ತರವಿದೆ. ಈ ಗೋಪುರಗಳು ಆಕಾಶಕಾಯಗಳೊಂದಿಗೆ ಜೋಡಿಸಲ್ಪಟ್ಟಿವೆ ಮತ್ತು ಅವುಗಳಲ್ಲಿ ಗುಪ್ತವಾದ ಕಾಸ್ಮಿಕ್ ಮಹತ್ವವಿದೆ ಎಂದು ನಂಬಲಾಗಿದೆ. ಕೇವಲ ಗೋಪುರದ ಕೆಳಗೆ ನಡೆದಾಡುವುದರಿಂದ ದೈವಿಕ ಶಕ್ತಿಯನ್ನು ಅನುಭವಿಸಬಹುದು. ಸಿದ್ಧ ಪುರುಷರ ರಹಸ್ಯ. ಅರುಣಾಚಲ ಪುರಾಣದ ಪ್ರಕಾರ ಬೆಟ್ಟದ ಒಳಗೆ ಸಿದ್ಧ ಪುರುಷರು ವಾಸಿಸುತ್ತಾರೆ ಮತ್ತು ಅವರು ರಾತ್ರಿಯಲ್ಲಿ ದೇವಸ್ಥಾನಕ್ಕೆ ಬರುತ್ತಾರೆ ಎಂದು ನಂಬಲಾಗಿದೆ. 1949ರಲ್ಲಿ ಆದಿ ಅಣ್ಣಾಮಲೈ ದೇವಸ್ಥಾನವನ್ನು ನವೀಕರಿಸಿದಾಗ ದೇವಸ್ಥಾನದ ಒಳಗೆ ಒಂದು ಸುರಂಗ ಮಾರ್ಗವು ಪತ್ತೆಯಾಯಿತು. ಅದು ಬೆಟ್ಟದ ಮಧ್ಯಭಾಗದವರೆಗೆ ತಲುಪುತ್ತದೆ ಎಂದು ಹೇಳಲಾಗುತ್ತದೆ. ಪಂಚಭೂತ ಸ್ಥಳ. ಅರುಣಾಚಲಂ ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಶಿವನಿಗೆ ಸಂಬಂಧಿಸಿದ 5 ಅಂಶಗಳನ್ನು ಪ್ರತಿನಿಧಿಸುತ್ತದೆ: ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ಅರುಣಾಚಲಂ ಬೆಂಕಿಯನ್ನು ಪ್ರತಿನಿಧಿಸುತ್ತದೆ. ಬ್ರಹ್ಮನ ಶಾಪ. ಶಿವನು ಬ್ರಹ್ಮನಿಗೆ ಭೂಮಿಯ ಮೇಲೆ ಅವನಿಗೆ ದೇವಾಲಯಗಳು ಇರುವುದಿಲ್ಲ ಎಂದು ಶಾಪ ನೀಡಿದನು, ಏಕೆಂದರೆ ಬ್ರಹ್ಮನು ಶಿವನ ಜ್ಯೋತಿಯ ಮೇಲ್ಭಾಗವನ್ನು ಕಂಡುಕೊಂಡಿದ್ದೇನೆ ಎಂದು ಸುಳ್ಳು ಹೇಳಿದ್ದನು. ಆದ್ದರಿಂದಲೇ ಭಾರತದಲ್ಲಿ ಬ್ರಹ್ಮನ ದೇವಾಲಯಗಳು ಕಡಿಮೆಯಿವೆ. ಕನ್ಕ್ಲೂಷನ್. ಅರುಣಾಚಲಂ ಕೇವಲ ಒಂದು ದೇವಸ್ಥಾನವಲ್ಲ, ಇದು ಇತಿಹಾಸ, ರಹಸ್ಯ ಮತ್ತು ಆಧ್ಯಾತ್ಮಿಕತೆಯ ಸಂಗಮ. ಇಲ್ಲಿನ ಪ್ರತಿಯೊಂದು ಕಲ್ಲು, ಕಥೆ ಮತ್ತು ಆಚರಣೆಯು ನಮ್ಮನ್ನು ದೈವಿಕತೆಗೆ ಹತ್ತಿರ ತರುತ್ತದೆ. ಅರುಣಾಚಲಂಗೆ ಒಮ್ಮೆ ಭೇಟಿ ನೀಡಿ ಆ ಅನುಭವವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಕ್ವಿಕ್ ಫ್ಲಿಕ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.